Hello everyone. In today's class, let us study with field theory. ಈಗಾಗಲೇ ನಾವು ರಿಂಗ್ ಥಿಯರಿಯ ಎಲ್ಲ ಕಾನ್ಸೆಪ್ಟ್ಗಳನ್ನು ಆಲ್ಮೋಸ್ಟ್ ಸ್ಟಡಿ ಮಾಡಿದ್ದೀವಿ. ಪ್ರಿನ್ಸಿಪಲ್ ಡೊಮೇನ್, ಇಂಟಿಗ್ರಲ್ ಡೊಮೇನ್, ಯುಕ್ಲಿಡಿಯನ್ ಫ್ಯಾಕ್ಟರೈಸೇಷನ್ ಡೊಮೇನ್, ಆಮೇಲೆ ಪಾಲಿನಾಮಿಯಲ್ ರಿಂಗ್ಸ್, ಈ ಥರ ಎಲ್ಲ ಕಾನ್ಸೆಪ್ಟನ್ನು ಸ್ಟಡಿ ಮಾಡಿದ್ದೀವಿ. ನಮಗೆ ಈಗ ಉಳ್ಕೊಂಡಿರುವಂಥದ್ದು ಅಂದರೆ ಫೀಲ್ಡ್ ಥಿಯರಿ. ಫೀಲ್ಡ್ ಥಿಯರಿಯ ಕಾನ್ಸೆಪ್ಟ್ಗಳನ್ನು ನಾವೀಗ ಸ್ಟಡಿ ಮಾಡಬೇಕು. ಫೀಲ್ಡ್ ಥಿಯರಿಯನ್ನು ನಾವು ಸ್ಟಡಿ ಮಾಡಾದ ನಂತರದಲ್ಲಿ ಒಂದು ಲೆವೆಲಲ್ಲಿ ನಮ್ಮ ಎಲ್ಲ ಒಂದು ಏನು ಸಿಲೆಬಸ್ ಮುಗ್ದಂಗೆ ಆಗುತ್ತೆ. ಆದಷ್ಟು ಬೇಗ ಇದನ್ನು ಮುಗಿಸ್ಕೊಡ್ತೀನಿ. ಆವಾಗ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಯಾವ ಥರ ಬರುತ್ತೆ, ನಾವು ಒಂದ್ಸಲಿ ಯಾವ ಥರ ರಿವೈಸ್ ಮಾಡ್ಬೋದು, ಹೋಲ್ ಸಿಲೆಬಸ್ಸನ್ನು ಯಾವ ಥರ ತೊಗೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋಕ್ಕಾಗತ್ತೆ. ಸೊ ಅದಕ್ಕಾಗಿ ಬೇಕು ಒಂದು 7-8-10 ಕ್ಲಾಸ್ ಬೇಕು. ಅದಾದ ಮೇಲೆ ನೋಡೋಣ ಏನಾಗುತ್ತೆ ಅಂತ. ಇನ್ನೊಂದು 2 ವಾರದಲ್ಲಿ ಮುಗಿಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ಟಡಿ ಮಾಡೋಣ. ಫೀಲ್ಡ್ ಥಿಯರಿಯಲ್ಲಿ ಕೆಲವೊಂದಷ್ಟು ಮಾತ್ರ ಇಂಪಾರ್ಟೆಂಟ್ ಇರುವಂಥದ್ದು, ಆ ಇಂಪಾರ್ಟೆಂಟ್ ಇರೋದನ್ನು ಮಾತ್ರ ನಾನು ಕಲಿಸ್ಕೊಡ್ತೀನಿ ನಿಮಗೆ. ಓಕೆ, ಸೊ ಫೀಲ್ಡ್ ಥಿಯರಿ ಲೈಕ್ ಕೆ ಆ್ಯಂಡ್ ಬಿ ಟು ಫೀಲ್ಡ್. ಫೀಲ್ಡ್ ಅಂತ ಅಂದರೆ ಏನು ಅಂತ ಗೊತ್ತಿದೆ ನಿಮಗೆ? ಕಮ್ಯುಟೇಟಿವ್ ರಿಂಗ್ ಅಲ್ವಾ? ಕಮ್ಯುಟೇಟಿವ್ ರಿಂಗ್ ಮತ್ತು ಅದೇನಾಗಿರಬೇಕು ಅಂತಂದರೆ ಡಿವಿಷನ್ ರಿಂಗ್ ಆಗಿರಬೇಕು. ಕಮ್ಯುಟೇಟಿವ್ ಡಿವಿಷನ್ ರಿಂಗ್ ಇಸ್ ಕಾಲ್ಡ್ ಅ ಫೀಲ್ಡ್ ಅಂತ ಹೇಳ್ತೀವಿ ನಾವು. ಸೊ ಈಗ ಕೆ ಮತ್ತು ಎಫ್ ಅನ್ನುವಂಥದ್ದು 2 ಫೀಲ್ಡ್ ಆಗಿತ್ತು ಅಂತಂದರೆ, ಡಿವಿಷನ್ ರಿಂಗ್ ಅಂತಂದರೆ ಏನು ಗೊತ್ತಿದೆ ನಿಮಗೆ? ಆ ರಿಂಗ್ ವಿತ್ ಯೂನಿಟಿ ಇನ್ ವಿಚ್ ಆಲ್ ನಾನ್ ಝೀರೋ ಎಲಿಮೆಂಟ್ಸ್ ಹ್ಯಾವ್ ಇಟ್ಸ್ ಓನ್ ಇನ್ವರ್ಸ್ ಅಲ್ವಾ? ಸೊ ಅದಕ್ಕೆ ಡಿವಿಷನ್ ರಿಂಗ್ ಅಂತ ಕರೆಯೋದು. ಈಗ ಕೆ ಮತ್ತು ಎಫ್ ಅನ್ನುವಂಥದ್ದು 2 ಫೀಲ್ಡ್ ಅಂತಂದರೆ ಕಮ್ಯುಟೇಟಿವ್ ಡಿವಿಷನ್ ರಿಂಗ್ ಅದು. ದೆನ್ ಅ ಫೀಲ್ಡ್ ಕೆ ಈಸ್ ಸೆಟ್ ಟು ಆ್ಯನ್ ಎಕ್ಸ್ಟೆನ್ಷನ್ ಆಫ್ ಎಫ್. ಕೆ ಅನ್ನುವಂಥದ್ದು ಎಕ್ಸ್ಟೆನ್ಷನ್ ಆಫ್ ಎಫ್ ಯಾವಾಗ ಆಗಿರುತ್ತೆ ಅಂತಂದರೆ ಇಫ್ ಎಫ್ ಇಸ್ ಅ ಸಬ್ ಫೀಲ್ಡ್ ಆಫ್ ಕೆ ಆರ್ ಕೆ ಕಂಟೈನ್ಸ್ ಎಫ್. ಓಕೆ, ನೆಕ್ಸ್ಟ್ ಡೆಫಿನೇಷನ್ ಅಂದರೆ ಇಂಪಾರ್ಟೆಂಟ್ ನೋಟ್ಸನ್ನು ತಗೊಳ್ತಾ ಇದ್ದೀವಿ ನಾವು. ದ ಡಿಗ್ರಿ ಆಫ್ ಕೆ ಈಸ್ ದ ಡೈಮೆನ್ಷನ್ ಆಫ್ ಕೆ ಆಸ್ ದ ವೆಕ್ಟರ್ ಸ್ಪೇಸ್ ಓವರ್ ಎಫ್ and which is denoted by k over f or dimension of k over f. ಈ ಥರ ಬರಿತೀವಿ ಅದನ್ನು ನಾವು. k over f 2 ಸ್ಕ್ವೇರ್ ಬ್ರ್ಯಾಕೆಟ್ಸ್ ಮಧ್ಯದಲ್ಲಿ k ಡಬಲ್ ಡಾಟ್ ಎಫ್. ಓಕೆ, ಡಿಗ್ರಿ ಆಫ್ ಕೆ ಅನ್ನು ಡೈಮೆನ್ಷನ್. ಡಿಗ್ರಿ ಆಫ್ ಕೆ ಇಸ್ ದ ಡೈಮೆನ್ಷನ್ ಆಫ್ ಕೆ ಆಸ್ ದ ವೆಕ್ಟರ್ ಸ್ಪೇಸ್ ಓವರ್ ಎಫ್ and which is denoted by k over f. If k over f is finite, then we say that k is a finite extension of f. Okay, next we have theorem. If L is a finite extension of k and k is a finite extension of f, then L is a finite extension of f. ಸೊ ಇದನ್ನು ಯಾವ ಥರ ಬರಿತೀವಿ ಅಂತಂದರೆ, L ಅನ್ನು ನಾವು ಫೈನೈಟ್ ಎಕ್ಸ್ಟೆನ್ಷನ್ ಆಫ್ ಎಫ್ ಅಂತ ಯಾವಾಗ ಕರಿತೀವಿ ಅಂತಂದರೆ, ಎಲ್ ಕೆದ ಫೈನೈಟ್ ಎಕ್ಸ್ಟೆನ್ಷನ್ ಆಗಿದೆ ಮತ್ತು ಕೆ ಎಫ್ ನ ಫೈನೈಟ್ ಎಕ್ಸ್ಟೆನ್ಷನ್ ಆಗಿದೆ. ಓಕೆ, ದಿಸ್ ಥಿಯರಮ್ ಇಸ್ ಕಾಲ್ಡ್ ಆಸ್ ಟ್ರಾನ್ಸಿಟಿವಿಟಿ. ಫಸ್ಟು ಎಲ್ ಇಸ್ ಅ ಫೈನೈಟ್ ಎಕ್ಸ್ಟೆನ್ಷನ್ ಆಫ್ ಕೆ ಅಂತ ಹೇಳಿದ್ದಾರೆ. ಸೊ ಎಲ್ ಇಸ್ ಅ ಫೈನೈಟ್ ಎಕ್ಸ್ಟೆನ್ಷನ್ ಆಫ್ ಕೆ ಅಂತಂದರೆ ನಾವು ಹೇಗೆ ಬರಿತೀವಿ? ಫೈನೈಟ್ ಎಕ್ಸ್ಟೆನ್ಷನ್ ಡೆಫಿನೇಷನ್ ಪ್ರಕಾರ ಡೈಮೆನ್ಷನ್ ಆಫ್ ಕೆ ಓವರ್ ಎಫ್. ಇದು ಅಂದರೆ ಕೆ ಮತ್ತು ಎಫ್ ಇದ್ದಾಗ ಈ ಥರ. ಈಗ ಇಲ್ಲಿ ಎಲ್ ಇಸ್ ಅ ಫೈನೈಟ್ ಡೈಮೆನ್ಷನ್ ಆಫ್ ಕೆ ಅಂತ, ಡೈಮೆನ್ಷನ್ ಆಫ್ ಎಲ್ ಓವರ್ ಕೆ ಆಯಿತು. ಸೊ ವಿಚ್ ಇಸ್ ಅ ಫೈನೈಟ್ ಅಂತ ಹೇಳಿದ್ದೀವಿ. ಅದಕ್ಕೆ ಒಂದು ನಾವು ಫೈನೈಟ್ ವ್ಯಾಲ್ಯೂವನ್ನು ತಗೊಳ್ಳೋಣ ಎಮ್ ಅಂತ. ಸಿಮಿಲರ್ಲಿ ಏನು ಹೇಳಿದ್ದಾರೆ? ಕೆ ಇಸ್ ಅ ಫೈನೈಟ್ ಎಕ್ಸ್ಟೆನ್ಷನ್ ಆಫ್ ಎಲ್ ಅಂತ ಹೇಳಿದ್ದಾರೆ. ಸೊ ಕೆ ಇಸ್ ಅ ಫೈನೈಟ್ ಎಕ್ಸ್ಟೆನ್ಷನ್ ಆಫ್ ಎಲ್ ಅಂತ ಬರ್ಕೊಳ್ಳಿ. ಅದನ್ನು ಡೈಮೆನ್ಷನ್ ಆಫ್ ಕೆ ಓವರ್ ಎಫ್ ಅಂತ ಬರಿತೀವಿ. ಕೆ ಓವರ್ ಎಫ್ ಈಕ್ವಲ್ ಟು ವಿಚ್ ಇಸ್ ಆಲ್ಸೋ ಫೈನೈಟ್, ಅದನ್ನ ಎನ್ ಅಂತ ನೇಮ್ ಮಾಡ್ಕೊಳ್ಳೋಣ. ಓಕೆ, ನಮಗೆ ಈಗ ಏನು ತೋರಿಸ್ಬೇಕು ಅಂತಂದರೆ ಎಲ್ ಇಸ್ ಅ ಫೈನೈಟ್ ಎಕ್ಸ್ಟೆನ್ಷನ್ ಆಫ್ ಎಫ್ ಅಂತ ತೋರಿಸ್ಬೇಕು ಅಲ್ವಾ? ಲೆಟ್ ಅಸ್ ಕನ್ಸಿಡರ್ ಒನ್ ಬೇಸಿಸ್ alpha 1, alpha 2, so on up to alpha m are the basis of L over K. We are considering beta 1, beta 2, so on up to beta n are the basis of K over f. ಈಗ ಆಲ್ಫಾ ಐ ಬೀಟಾ ಜೆ ಇದು ಎರಡರದ್ದು ಕಾಂಬಿನೇಷನ್. ಓಕೆ, ಆಲ್ಫಾ ಐ ಇಂಟು ಬೀಟಾ ಜೆ. ಇಲ್ಲಿ ಐ ರನ್ನಿಂಗ್ ಫ್ರಾಮ್ 1 to m ಇದೆ, ಜೆ ರನ್ನಿಂಗ್ ಫ್ರಾಮ್ 1 to n ಇದೆ. ಓಕೆ, ಸೊ ಜನರೇಟ್ಸ್ ಎಲ್ ಓವರ್ ಎಫ್ ಅಂತ ಹೇಳ್ತೀವಿ ನಾವು. ಆಲ್ಫಾ ಐ ಬೀಟಾ ಜೆ ಓಕೆ ಎರಡು ಸೇರಿ
ಇದು ಆಲ್ಫಾ ಯಾವುದಕ್ಕಿದೆ, ಎಲ್ ಓವರ್ ಕೆಗೆ ಇದೆ. ಬೀಟಾ ಯಾವುದಕ್ಕಿದೆ, ಕೆ ಓವರ್ ಎಫ್ ಇದೆ. ನಮಗೆ ಈಗ ಎಲ್ ಓವರ್ ಎಫ್ ಆಗಬೇಕು ಅಂತಂದರೆ ಇದು ಎರಡರದ್ದು ಮಲ್ಟಿಪ್ಲಿಕೇಶನ್. ಓಕೆ, ಅದಕ್ಕಾಗಿ ನಾವು ಇಲ್ಲಿ ಆಲ್ಫಾ ಐ ಇಂಟು ಬೀಟಾ ಜೆ ಅಂತ ಕನ್ಸಿಡರ್ ಮಾಡ್ತೀವಿ, ವಿಚ್ ಜನರೇಟ್ಸ್ ಎಲ್ ಓವರ್ ಎಫ್. ಓಕೆ, let us consider one element V which belongs to L. Then Vm will be equal to K1 alpha 1 plus K2 alpha 2 so on up to Km alpha m, and which is equal to summation I running from 1 to m K into alpha I running from 1 to m, where Ki belongs to K. ವಿ ಬಿಲಾಂಗ್ಸ್ ಟು ಎಲ್ ಅಂತ ಹೇಳಿದ್ದೀವಿ ನಾವು. ನೋಡಿ ಇಲ್ಲಿ ಒಂದು ಎಲಿಮೆಂಟ್ ವಿ, ಹೌದಾ? ಇಲ್ಲಿ ಫೈನೈಟ್ ಡೈಮೆನ್ಷನ್, ಈಗ ಡೈಮೆನ್ಷನ್ ಆಫ್ ಎಲ್ ಓವರ್ ಕೆ ಅಂತಂದರೆ ಎಮ್. ಇದರಲ್ಲಿ ಇರುವಂಥ ಫೈನೈಟ್ ಡೈಮೆನ್ಷನ್ ಅಂತಂದರೆ ನಿಮಗೇನು ಅಂತ ಗೊತ್ತಿದೆ. ಈಗ ಸಪೋಸ್ 2 ಡೈಮೆನ್ಷನ್ ಅಂತಂದರೆ ಎಕ್ಸ್ ವೈ ಅಲ್ವಾ, ಎರಡು ವೇರಿಯೇಬಲ್ ಇರೋದನ್ನು ತಗೋತೀವಿ. 3 ಡೈಮೆನ್ಷನ್ ಅಂತಂದರೆ 3 ವೇರಿಯೇಬಲ್. ಅದನ್ನು ನಾವು ಲೀನಿಯರ್ ಕಾಂಬಿನೇಷನಲ್ಲಿ ಬರೆದಾಗ ಆಲ್ಫಾ 1 ಎಕ್ಸ್ ಪ್ಲಸ್ ಆಲ್ಫಾ 2 ವೈ ಅಂತ ಬರಿಬೋದು. ಲೀನಿಯರ್ ಕಾಂಬಿನೇಷನ್ 3 ಡೈಮೆನ್ಷನ್ ಬರೆದಾಗ ಆಲ್ಫಾ 1 ಎಕ್ಸ್ ಪ್ಲಸ್ ಆಲ್ಫಾ 2 ವೈ ಪ್ಲಸ್ ಆಲ್ಫಾ 3 ಝೆಡ್ ಈ ಥರ ಬರಿಬೋದು. ಇಲ್ಲೂ ಕೂಡ ನಾವು ಅದೇ ಒಂದು ಡೈಮೆನ್ಷನಾಲಿಟಿಯನ್ನೇ, ಅಂದರೆ ಏನು, ಒಂದು ಸೀಕ್ವೆನ್ಸ್ ಆಫ್ ಟರ್ಮ್ಸ್ ಏನಿದೆಯೋ ಅದನ್ನೇ ನಾವು ಕನ್ಸಿಡರ್ ಮಾಡ್ತಾ ಹೋಗುವಂಥದ್ದು. ಈಗ ಇಲ್ಲಿ ಯಾವುದೋ ಒಂದು ಎಲಿಮೆಂಟ್ ವಿ ಅನ್ನುವಂಥದ್ದು ಎಲ್ಲಲ್ಲಿ ಇದೆ ಅಂತ ಆದರೆ ಎಲ್ ಇಸ್ ಅ ಫೈನೈಟ್ ಎಕ್ಸ್ಟೆನ್ಷನ್ ಆಫ್ ಕೆ ಹಾಕ್ಕೊಂಡಿರೋದಕ್ಕೆ ನಾವು ಈಗ ವಿ ಬಿಲಾಂಗ್ಸ್ ಟು ಎಲ್ಲನ್ನು K1 ಎಲ್, ಅದು ಎಲ್ ಓವರ್ ಕೆ ಇದೆ. ಸೊ ಕೆದಲ್ಲೇ ಇರುವಂತಹ ಎಲಿಮೆಂಟ್ಸ್ ಅದ್ರ ಜೊತೆಗೆ ಕಂಬೈನ್ ಹಾಕ್ಕೊಂಡಿರುವಂಥದ್ದು. ಓಕೆ, ಈಗ ಇಲ್ಲಿ ಆಲ್ಫಾ ಎಲ್ಲ ಏನು ಬಂದಿದೆಯೋ ಅದೆಲ್ಲ ಇರೋದು ಯಾವುದರಲ್ಲಿ, ನಮಗೆ ಎಲ್ ಓವರ್ ಕೆ ಇದೆ, ಅಂದರೆ ಬೇಸಿಸಲ್ಲಿ ಇರುವಂಥದ್ದು ಅಲ್ವಾ. ಅದರದ್ದು ಲೀನಿಯರ್ ಕಾಂಬಿನೇಷನ್ಸಲ್ಲಿ ಇರುತ್ತೆ ಅಂತ ನಾವು ಹೇಳ್ತೀವಿ. ಬೇಸಿಸ್ ಅಂತಂದರೆ ಯುನಿಕ್ ಮ್ಯಾನರ್ ಆಫ್ ರಿಪ್ರೆಸೆಂಟೇಷನ್ ಆಫ್ ಸ್ಕೇಲರ್ಸ್ ವಿತ್ ದ ಎಲಿಮೆಂಟ್ಸ್. ಓಕೆ, ಸೊ ಅದು ಲೀನಿಯರ್ ಕಾಂಬಿನೇಷನ್ ಇಲ್ಲಿರುತ್ತೆ. ಆ ಲೀನಿಯರ್ ಕಾಂಬಿನೇಷನ್ ಅನ್ನುವಂಥದ್ದು ಯುನಿಕ್ ಮ್ಯಾನರಲ್ಲೇ ಇರುತ್ತೆ ಅಂತ ನಾವು ಹೇಳ್ತೀವಿ. ಸೊ ಆವಾಗಲೇ ನಮ್ಗೆ ಅದು ಬರುವಂಥದ್ದು ಬೇಸಿಸ್ ಅನ್ನುವಂತಹ ವರ್ಡ್. ಓಕೆ, ರಿಯಲ್ ಅನಾಲಿಸಿಸಲ್ಲೂ ಕೂಡ ನೀವು ಇದೇ ಥರವನ್ನು ಸ್ಟಡಿ ಮಾಡಿರ್ತೀರ. ನಂಗೆ ಗೊತ್ತಿಲ್ಲ ನನಗೆ ಮೊದಲು ಈ ಥರ ಬಂದಿದೆಯಾ ಇಲ್ವಾ ಅಂತ. ಬಟ್ ವಾಟ್ ಎವರ್ ಇಟ್ ಮೇ ಬಿ, ಬೇಸಿಸ್ ಅಂತ ಅಂದ್ಕೂಡಲೇ ನಾವು ಇಲ್ಲಿ ತಗೊಳ್ಳೋದು ಯುನಿಕ್ ಮ್ಯಾನರಲ್ಲಿ ಲೀನಿಯರ್ ಕಾಂಬಿನೇಷನ್ ಆಫ್ ಎಲಿಮೆಂಟ್ಸನ್ನು ರಿಪ್ರೆಸೆಂಟ್ ಮಾಡೋದು. ಒಂದು ಎಲಿಮೆಂಟ್ಸನ್ನು ಲೀನಿಯರ್ ಕಾಂಬಿನೇಷನ್ ವಿತ್ ದ ಸ್ಕೇಲರ್ಸ್ ರಿಪ್ರೆಸೆಂಟ್ ಮಾಡ್ತೀವಿ. ಅದು ಆ ರಿಪ್ರೆಸೆಂಟ್ ಮಾಡುವಂಥ ವೇ ಏನಿರುತ್ತೋ ಅದು ಯುನಿಕ್ ಆಗಿರುತ್ತೆ ಅಂತ ಹೇಳುವಂಥದ್ದು. ಅಂದರೆ ಒಂದೇ ವೇದಲ್ಲಿ ಇರುತ್ತೆ. ಒಂದು ಎಲಿಮೆಂಟನ್ನು ಎರಡು ಥರ ರಿಪ್ರೆಸೆಂಟ್ ಮಾಡೋಕ್ಕೆ ಬರೋದಿಲ್ಲ, ಒಂದೇ ಥರ ರಿಪ್ರೆಸೆಂಟ್ ಮಾಡೋಕ್ಕೆ ಬರುತ್ತೆ. ಅದು ಲೀನಿಯರ್ ಕಾಂಬಿನೇಷನ್ ಆಫ್ ಸ್ಕೇಲರ್ಸ್, ಕಾಂಬಿನೇಷನ್ ವಿತ್ ಸ್ಕೇಲರ್ಸ್. ಓಕೆ ಓಕೆ ಸೊ ವಿ ಅನ್ನುವಂಥದ್ದು ಎಲ್ಲಲ್ಲಿರುವಂಥ ಎಲಿಮೆಂಟ್ ಆದರೆ ಅದನ್ನು ಈ ಥರ ನಾವು ಡಿನೋಟ್ ಮಾಡ್ಬೋದು. ಅದೇ ಕೆ ಐ ಬಿಲಾಂಗ್ಸ್ ಟು ಕೆ ಅಂತ ತೊಗೊಂಡಿದ್ದೀವಿ. ವೇರ್ ಕೆ ಏನಾಗಿರುತ್ತೆ ಅಂತಂದರೆ ಸಮೇಷನ್ ಐ ರನ್ನಿಂಗ್ ಫ್ರಮ್ 1 to m, ಜೆ ರನ್ನಿಂಗ್ ಫ್ರಮ್ 1 to n, ಎಫ್ ಐ ಜೆ ಬಿ ಜೆ, ವೇರ್ ಎಫ್ ಐ ಜೆ ಬಿಲಾಂಗ್ಸ್ ಟು ಎಫ್. ಎರಡೂ ಕೂಡ ನಮಗೆ ಆಫ್ ಎಕ್ಸ್ಟೆನ್ಷನ್ ಆಫ್ ಎಫ್ ಇದೆ. ಕೆ ಇಸ್ ಅ ಫೈನೈಟ್ ಎಕ್ಸ್ಟೆನ್ಷನ್ ಆಫ್ ಎಫ್ ಇದೆ. ಸೊ ಅದಕ್ಕಾಗಿ ನೀವು ಇಲ್ಲಿ ಕೆ ಅಂತ ಬರಿತೀವಿ. ಈಗ ಈ ಎರಡು ಇಕ್ವೇಷನನ್ನು ಕಂಬೈನ್ ಮಾಡಿದಾಗ ವಿ ಎಮ್ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಐ ರನ್ನಿಂಗ್ ಫ್ರಮ್ 1 to n ಕೆ ಐ ಅಂತಂದರೆ ಇದ್ರ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇಂಟು ಆಲ್ಫಾ ಐ ಎಸ್ ಇಟ್ ಇಸ್ ಇದೆ, ಅದನ್ನು ಆಸ್ ಇಟ್ ಈಸ್ ಇಡಿ, will be equal to summation I running from 1 to m and j running from 1 to n f I j alpha I beta j. ಓಕೆ, ಜಸ್ಟ್ ನಾವು ರಿಅರೇಂಜ್ ಮಾಡ್ಕೊಂಡಿರೋದು. ಇವಾಗ ಏನು ಬಂತು, ಆಲ್ಫಾ ಐ ಬೀಟಾ ಜೆ ಜನರೇಟ್ಸ್ ಎಲ್ ಓವರ್ ಎಫ್ ಅಂತ ಬಂತು. ಯಾಕೆ ಹೇಳಿ, ಈ ಇಲ್ಲಿ ಸಿಕ್ಕಿರುವಂತಹ ಏನು ವ್ಯಾಲ್ಯೂ ಇದೆಯೋ ಇದು ಎಫ್ ಐ ಜೆ ಏನು ಮಲ್ಟಿಪ್ಲೈ ಹಾಕ್ಕೊಂಡಿದೆಯೋ ಅದು ಕ್ಯಾಪಿಟಲ್ ಎಫ್ ಅಲ್ಲಿ ಇರುವಂಥದ್ದು. ಕ್ಯಾಪಿಟಲ್ ಎಫ್ ಓವರ್ ಅಲ್ವಾ, ಆಲ್ಫಾ ಇರುವಂಥದ್ದು ಎಲ್ ಅಲ್ಲಿ, ಬೀಟಾ ಇರುವಂಥದ್ದು ಎಫ್ ಅಲ್ಲಿ. ಸೊ ಇದಕ್ಕೆ ಎಫ್ ಕಂಬೈನ್ ಹಾಕ್ಕೊಂಡಿರೋದಕ್ಕೆ ಆಲ್ಫಾ ಐ ಬೀಟಾ ಜೆ ಜನರೇಟ್ಸ್ ಎಲ್ ಓವರ್ ಎಫ್. ಈ ಥರ ಆಯಿತು. ಈಗ ನಾವು ತೋರಿಸ್ತೀವಿ ಲೀನಿಯರ್ ಇಂಡಿಪೆಂಡೆಂಟ್ ಓವರ್ ಎಫ್. ನಾನು ಹೇಳ್ದಲ್ವಾ,
ಲೀನಿಯರ್ ಕಾಂಬಿನೇಷನ್ ಇರುತ್ತೆ, ಜೊತೆಗೆ ಯುನಿಕ್ ಮ್ಯಾನರಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ ಅಂತ. ಸೊ ಅದಕ್ಕಾಗಿ ಈ ಒಂದು ಈಗ ಲೀನಿಯಾರಿಟಿ ಪ್ರಾಪರ್ಟಿಯನ್ನು ನಾವು ಇಲ್ಲಿ ತೋರಿಸುವಂಥದ್ದು. ಸೊ ಕನ್ಸಿಡರ್ ದಿಸ್ ಸಮೇಷನ್ ರನ್ನಿಂಗ್ ಫ್ರಮ್ 1 to m, j ರನ್ನಿಂಗ್ ಫ್ರಮ್ 1 to n, ಎಫ್ ಐ ಬೀಟಾ ಜೆ ಆಲ್ಫಾ ಅದು 0 ಅಂತ ಕನ್ಸಿಡರ್ ಮಾಡೋಣ. ಒಂದು ಎಲಿಮೆಂಟ್ ವಿ ಎಮ್ ಅನ್ನುವಂಥದ್ದು ಈಕ್ವಲ್ ಟು 0 ಅಂತ ಕನ್ಸಿಡರ್ ಮಾಡಿದ್ರೆ ನಿಮಗೆ ಈಗ ಲೀನಿಯಾರಿಟಿ ತೋರಿಸ್ಬೇಕು ಅಂತಂದರೆ ಈಗ ಈ ಫಂಕ್ಷನ್ ಎಫ್ ಏನಿದೆಯೋ ಅದು ಕೂಡ 0 ಬರಬೇಕು, ಆವಾಗ ಮಾತ್ರ ಲೀನಿಯರ್ ಫಂಕ್ಷನ್ ಅಂತ ಕರೆಯೋದು. ಇಂಪ್ಲೈಸ್ ಸೊ ಈಗ ಆಲ್ಫಾ ಐ ಅನ್ನುವಂಥದ್ದು ಸ್ಕೇಲರ್ ಅಲ್ವಾ, ಬಿಟ್ಬಿಡೋಣ. ಉಳಿದಿರೋದು ಎಫ್ ಐ ಜೆ ಬೀಟಾ ಜೆ ಈಕ್ವಲ್ ಟು 0 ಆಯಿತು. ಪುನಃ ನಾವು ಬೀಟಾ ಜೆಯನ್ನು ಬಿಟ್ಬಿಡೋಕ್ಕಾಗತ್ತೆ. ಉಳಿದಿರೋದು ಐ ರನ್ನಿಂಗ್ ಫ್ರಮ್ 1 to m, ಜೆ ರನ್ನಿಂಗ್ ಫ್ರಮ್ 1 to n, ಎಫ್ ಐ ಜೆ ಈಕ್ವಲ್ ಟು 0. ಓಕೆ, ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿದ್ದಾಗ ಯಾವ ಸ್ಕೇಲರ್ಸ್ ಕೂಡ ನಮಗೆ ಯಾವುದೇ ರೀತಿ ಕೆಲಸಕ್ಕೆ ಬರೋದಿಲ್ಲ. ಇಲ್ಲಿ ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರುತ್ತೆ ಆ್ಯಸ್ ಆಲ್ಫಾ ಐ ಈಕ್ವಲ್ ಟು 0 ಆ್ಯಂಡ್ ಬೀಟಾ ಜೆ ಈಕ್ವಲ್ ಟು 0 ಅಂತ. Therefore, which implies f I j equal to 0 implies alpha I beta j is linearly independent. Hence, it forms a basis over f. ಬೇಸಿಸ್ ಅಲ್ಲಿ ಇರುವಂಥ ಎಲಿಮೆಂಟ್ಸ್ ಹೆಂಗಿರುತ್ತೆ ಈಗ ಆಲ್ಫಾ 1 ಬೀಟಾ 1, ಆಲ್ಫಾ 2 ಬೀಟಾ 2, ಆಲ್ಫಾ 3 ಬೀಟಾ 3 ಈ ಥರ ಇರುತ್ತೆ ಅಂತ. ಸೊ ವಿಚ್ ಈಸ್ ಫಾರ್ಮ್ಸ್ ಅ ಬೇಸಿಸ್ ಓವರ್ ಎಫ್. ಈಗ ಏನಂತ ಅಂದಂಗಾಯಿತು, ಆಲ್ಫಾ ಐ ಅಂತಂದರೆ ನಾವು ಎಮ್ ಅಂತ ತೊಗೊಂಡಿದ್ವಿ, ಬೀಟಾ ಜೆಗೆ ಎನ್ ಅಂತ ತೊಗೊಂಡಿದ್ವಿ ಅದರ ಡೈಮೆನ್ಷನ್ಸು. ಸೊ ವಿ ಕ್ಯಾನ್ ಸೇ ದಟ್ ದಿಸ್ dimension over finite dimension of L over K into finite dimension of K over F is equal to finite dimension of L over F. This is the theorem. Okay, next we have one definition. Let S be a subfield of K, then a subfield K dash of K is said to be generated by S if first condition S is the subset of K, and second condition for any subfield L of K, S is the subset of L dash, that is K dash is the subset of L ಆಗುತ್ತೆ. ಇದೆರಡು ಕಂಡೀಷನ್ ಹೋಲ್ಡ್ ಆಯಿತು ಅಂತಂದರೆ ಇದು ಆಗುತ್ತೆ. ಸಬ್ಸೆಟ್ ಅಂತ ನಾನಿಲ್ಲಿ ಜನರಲಿ ಹೇಳ್ಕೊಂಡಿರೋದು, ಇಲ್ಲಿ ಸಬ್ಫೀಲ್ಡ್ ಅನ್ನುವಂಥದ್ದು ಪ್ರಾಪರ್ ವರ್ಡ್. Next we have one more definition. A field K is said to be finitely generated over F if there exists a finite number of elements A1, A2, A3 so on up to An in K such that K equal to F of A1, A2 so on up to An. Finitely generated ಅಂತ ಯಾವಾಗ ಹೇಳ್ತೇವೆ ಅಂತಂದರೆ K equal to some function of this ಓವರ್ F ಇರೋದಕ್ಕೆ F ಆಗಿ ಬರುತ್ತೆ. ಇದು ಎಫ್ ಅನ್ನುವಂಥದ್ದು ಇಲ್ಲಿ ಫೀಲ್ಡ್, ಗೊತ್ತಾಯ್ತಾ? ನಾಟ್ ಅ ಫಂಕ್ಷನ್ ಅಲ್ಲ, ಅದು ಫೀಲ್ಡ್. ಅದು ಡೆಫಿನೇಷನ್: an element A of K is said to be an algebraic over F if A is the root of any non-zero polynomial f of x equal to f of x, and K is said to be algebraic extension of f if every element of K is algebraic over f. ಹಾಗಾದರೆ ರೂಟ್ ಅಂತಂದರೆ ಏನು ಸ್ಟಡಿ ಮಾಡೋಣ. ಎ ಅನ್ನುವಂಥದ್ದು ಕೆಯ ರೂಟ್ ಆಗಿತ್ತು ಅಂತಾದರೆ, ಓಕೆ, ಈಗ ಯಾವುದೋ ಒಂದು ಪಾಲಿನಾಮಿಯಲ್ ಕನ್ಸಿಡರ್ ಮಾಡಬೇಕು. ರೂಟ್ ಅಂತ ಅಂದ ಕೂಡಲೇ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಅಂತ ಅಂದ್ಕೊಳ್ಳೋಣ. ಪಿ ಆಫ್ ಎಕ್ಸ್ ಬಿಲಾಂಗ್ಸ್ ಟು ಎಫ್ ಆಫ್ ಎಕ್ಸ್ ಫೀಲ್ಡ್. ಅದು field if P of any element A equal to 0, that will be called as A ಅನ್ನು ಅವಾಗ ರೂಟ್ ಅಂತ ಕರಿತೀವಿ. So an element A of K is said to be an algebraic over F if A is a root of any non-zero polynomial f of x belongs to capital F of x, and K is said to be algebraic extension of F if every element of K is algebraic over F. Next we have one more definition. A non-zero polynomial f of x is said to be monic polynomial over f if the coefficient of highest power of x in f of x is equal to 1. Okay, monic polynomial. Next we have one note. Let K be a finite extension of f and A belongs to K. Let C be a collection of all subfields of K containing both f and A. We denote that set by f of A.
Next we have one more theorem. Let K be any extension of F, then an element A belongs to K is algebraic over F if and only if F of A is a finite extension of F. ಸೊ ಈ ಒಂದು ಥಿಯರಮನ್ನು ನಾವು ಇನ್ನೊಂದು ಥರ ಹೇಳ್ಬೋದು. ಲೆಟ್ ಎ ಬಿಲಾಂಗ್ಸ್ ಟು ಕೆ ಇಸ್ ಅಲ್ಜಿಬ್ರೈಕ್ ಓವರ್ ಎಫ್ ಇಫ್ ಆ್ಯಂಡ್ ಓನ್ಲಿ ಇಫ್ ಎ ಬಿಲಾಂಗ್ಸ್ ಟು ಕೆ ಇಸ್ ಅಲ್ಜಿಬ್ರೈಕ್ ಓವರ್ ಎಫ್ ಇಫ್ ಆ್ಯಂಡ್ ಓನ್ಲಿ ಇಫ್ ಎಫ್ ಆಫ್ ಎ ಓವರ್ ಎಫ್ ಇಸ್ ಫೈನೈಟ್. ಓಕೆ, ಪ್ರೂವ್ ಮಾಡೋಣ. ಇಫ್ ಆ್ಯಂಡ್ ಓನ್ಲಿ ಇಫ್ ಕಂಡೀಷನ್ ಇದೆ, ಎರಡು ಪಾರ್ಟಲ್ಲಿ ಪ್ರೂವ್ ಮಾಡುವಂಥದ್ದು. ಸಪೋಸ್ ಎಫ್ ಆಫ್ ಎ ಓವರ್ ಎಫ್ ಇಸ್ ಅ ಫೈನೈಟ್. ಓಕೆ, ಫೈನೈಟ್ ಎಕ್ಸ್ಟೆನ್ಷನ್. ಹಾಗಿದ್ದಾಗ ನಾವೇನು ತೋರಿಸ್ಬೇಕು? ಎ ಬಿಲಾಂಗ್ಸ್ ಟು ಕೆ ಇಸ್ ಅಲ್ಜಿಬ್ರೈಕ್ ಓವರ್ ಎಫ್ ಅಂತ ತೋರಿಸ್ಬೇಕು. ನಮ್ಗೆ ಗೊತ್ತಿರೋ ಪ್ರಕಾರ ಇದು ಫೈನೈಟ್ ಹಾಕ್ಕೊಂಡಿರೋದಕ್ಕೆ ಒಂದು ವ್ಯಾಲ್ಯೂ ಎಮ್ ಅಂತ ನೋಟ್ ಮಾಡ್ಕೊಳ್ಳೋಣ. ಸಿನ್ಸ್ ಎಫ್ ಆಫ್ ಎ ಇಸ್ ಅ ಫೀಲ್ಡ್ ಆ್ಯಂಡ್ ಎ ಬಿಲಾಂಗ್ಸ್ ಟು ಎಫ್ ಆಫ್ ಎ, ದೆನ್ 1, a ಸ್ಕ್ವೇರ್ ಸೊ ಆನ್ ಅಪ್ ಟು ಎ ರೇಸ್ ಟು ಎಮ್ ಬಿಲಾಂಗ್ಸ್ ಟು ಎಫ್ ಆಫ್ ಎ ಆಗಿರುತ್ತೆ ಅಲ್ವಾ. ಎ ರೇಸ್ ಟು ಎಮ್ ತನಕ ಹೋಗುತ್ತೆ, ಎಮ್ ಅಂತ ಇದೆ ಅಲ್ವಾ. ಆರ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಓವರ್ ಎಫ್. ಫೈನೈಟ್ ಎಕ್ಸ್ಟೆನ್ಷನ್ ಹಾಕ್ಕೊಂಡಿದ್ದಾಗ ಪ್ರತಿಯೊಂದು ಎಲಿಮೆಂಟ್ ಕೂಡ ಏನಾಗಿರುತ್ತೆ? ಒಂದಕ್ಕೊಂದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರುತ್ತೆ. ಸೊ ಅದಕ್ಕಾಗಿ ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿತ್ತು ಅಂತಂದರೆ ಕಾಂಬಿನೇಷನ್ ವಿತ್ ಸ್ಕೇಲಾರ್ಸ್ ಬರಿಬೋದು. ಲೆಟ್ ಅಸ್ ಟೇಕ್ ದಟ್ ಸ್ಕೇಲಾರ್ಸ್ ಆಸ್ ಆಲ್ಫಾ ನಾಟ್, ಆಲ್ಫಾ 1, ಆಲ್ಫಾ 2 ಸೊ ಆನ್ ಅಪ್ ಟು ಆಲ್ಫಾ ಎಮ್ ವಿಚ್ ಬಿಲಾಂಗ್ಸ್ ಟು ಎಫ್ ಸಚ್ ದಟ್. ನೋಡಿ, ಈಗ ನಾನು ಸ್ಕೇಲಾರ್ಸ್ ಜೊತೆಗೆ ಎಲಿಮೆಂಟ್ಸನ್ನು ನಾವು ಲೀನಿಯರ್ಲಿ ಏನು ಮಾಡಬೇಕು? ಬರಿತಾ ಹೋಗಬೇಕು. ಸೊ 1 ಇಂಟು ಆಲ್ಫಾ ನಾಟ್ ಅದನ್ನು ಡೈರೆಕ್ಟಾಗಿ ಆಲ್ಫಾ ಅಂತ ಬೇಕಾದ್ರೂ ಬರ್ಕೊಳ್ಳಿ, ತೊಂದರೆ ಇಲ್ಲ. ಆಲ್ಫಾ 1 ಇಂಟು ಎ, ಆಲ್ಫಾ 2 ಬರುತ್ತೆ ನೆಕ್ಸ್ಟ್ ಇಂಟು ಎ ಸ್ಕ್ವೇರ್ ಸೊ ಆನ್ ಅಪ್ ಈ ಥರ. ಓಕೆ, ಸೊ ಈಗ which then f of x is non-zero polynomial in f of x as some alpha I not equal to 0. And also f of a equal to x ಅಲ್ಲ, f of a alpha naught plus alpha 1a. ಇಲ್ಲಿ ಬರೆಯುವಾಗ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಇದು ನೋಡ್ಕೊಂಡು ಬರೀರಿ. ಆಲ್ಫಾ 2 ಅಲ್ಲ, ಇದು ಆಲ್ಫಾ 1 ಆಗಬೇಕು. ಆಲ್ಫಾ 1 ಇಂಟು ಎ, ಆಲ್ಫಾ 2 ಇಂಟು ಎ ಸ್ಕ್ವೇರ್ ಈ ಥರ ಆಗಬೇಕು. ಓಕೆ, ಸೊ ಈಗ ಎಫ್ ಆಫ್ ಎ ಅನ್ನುವಂತಹ ಎಲಿಮೆಂಟನ್ನು ಈ ಥರ ಆಗಿ ಬರಿಬೋದು. ಅದು ಈಕ್ವಲ್ ಟು 0 ಬರ್ತಾ ಇದೆ ಅಂತಂದರೆ ಎ ಬಿಲಾಂಗ್ಸ್ ಟು ಕೆ ಅದೇನಾಯಿತು? ಒಂದು ಅಲ್ಜಿಬ್ರೈಕ್ ಫಂಕ್ಷನ್ ಆಯಿತು. ದ್ಯಾಟ್ಸ್ ವೋರ್ ವಿ ಕಾಲ್ ದಟ್ ಆಸ್ ಎ ಬಿಲಾಂಗ್ಸ್ ಟು ಕೆ ಇಸ್ ಅಲ್ಜಿಬ್ರೈಕ್ ಓವರ್ ಎಫ್. ನಮಗೆ ಈಗ ಕಾನ್ವರ್ಸ್ ಪಾರ್ಟನ್ನು ಪ್ರೂವ್ ಮಾಡಬೇಕು, ಸ್ವಲ್ಪ ಲೆಂದಿ ಪಾರ್ಟು. ಈಗ ಎ ಬಿಲಾಂಗ್ಸ್ ಟು ಕೆ ಇಸ್ ಅಲ್ಜಿಬ್ರೈಕ್ ಓವರ್ ಎಫ್ ಆಯಿತು ಅಂತಂದರೆ ನಾವೇನು ಪ್ರೂವ್ ಮಾಡಬೇಕು? ಫೈನೈಟ್ ಡೈಮೆನ್ಷನಲ್ ಅಂತ ಪ್ರೂವ್ ಮಾಡಬೇಕು. ಸೊ ಲೆಟ್ ಅಸ್ ಕನ್ಸಿಡರ್ hypothesis a belongs to K is algebraic over F, and here we consider P of x, which is any non-zero polynomial of least degree in f of x, and P of a equal to 0. Here we prove that f of a over f is finite. ಈಗ ನಾವು ಏನು ತೋರಿಸ್ಬೇಕು ಅಂತಂದರೆ ಇದು ಬೇಸಿಸ್ ಆಗಿರುತ್ತೆ ಅಂತ ತೋರಿಸ್ಬೇಕು. ಬೇಸಿಸ್ ಆದಾಗ ಮಾತ್ರ ನಾವು ಅದನ್ನು ಫೈನೈಟ್ ಎಕ್ಸ್ಟೆನ್ಷನ್ ಅಂತ ಕರೀವಂಥದ್ದು. ಓಕೆ, ಸೊ ಬೇಸಿಸ್ ಅಂತ ನಾವು ಪ್ರೂವ್ ಮಾಡೋಣ. ಅದಕ್ಕೆ ಒಂದು ಎಲಿಮೆಂಟ್ ಎಫ್ ಆಫ್ ಎ ಏನಿದೆಯೋ ಅದು ನಾಟ್ ಈಕ್ವಲ್ ಟು 0 ಅಂತ ತಗೊಳ್ಳೋಣ, ವಿಚ್ ಬಿಲಾಂಗ್ಸ್ ಟು ಎಫ್ ಆಫ್ ಎ, ವಿಚ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಬಿಲಾಂಗ್ಸ್ ಟು ಎಫ್ ಆಫ್ ಎ ಫಾರ್ ಎನಿ ಎಕ್ಸ್. ಇಟ್ ಮೇ ಬಿ ಎ, ಬಟ್ ವಾಟ್ ಎವರ್ ಇಟ್ ಮೇ ಬಿ, ವಿ ಆರ್ ಟೇಕಿಂಗ್ ಜನರಲಿ ಎಕ್ಸ್. ದೆನ್ ದರ್ ಎಕ್ಸಿಸ್ಟ್ ಎಫ್ ಆಫ್ ಎ ಅಲ್ಲಿ ಬಿಲಾಂಗ್ ಆಗುತ್ತೆ ಅಂತಂದರೆ ನಿಮಗೆ ಪಾಲಿನಾಮಿಯಲ್ ರಿಂಗ್ಸಲ್ಲಿ ನಾವು ನೋಡಿದ್ದೀವಿ, ಅದರದ್ದು ಡೆಫಿನೇಷನ್ ಪ್ರಕಾರ ಅಲ್ಲಿ ಡಿವಿಷನ್ ಅಲ್ಗೋರಿದಮ್ ಥಿಯರಮ್ ಅಪ್ಲೈ ಆಗುತ್ತೆ. ಕ್ಯೂ ಆಫ್ ಎಕ್ಸ್ ಮತ್ತು ಆರ್ ಆಫ್ ಎಕ್ಸ್ ಇನ್ ಎಫ್ ಆಫ್ ಎಕ್ಸ್ ಸಚ್ ದಟ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್ ವಿತ್ ಆರ್ ಆಫ್ ಎಕ್ಸ್ ಈಕ್ವಲ್ ಟು 0, ಆರ್ ಡಿಗ್ರಿ ಆಫ್ ಆರ್ ಆಫ್ ಎಕ್ಸ್ ಈಸ್ ಲೆಸ್ ದೆನ್ ಡಿಗ್ರಿ ಆಫ್ ಪಿ ಆಫ್ ಎಕ್ಸ್ ಅಲ್ವಾ. ಈಗ ಇಫ್ ಆರ್ ಆಫ್ ಎಕ್ಸ್ 0 ಆಗಿತ್ತು ಅಂತಂದರೆ ಇದು ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಆಯಿತು. ಎಫ್ ಆಫ್ ಎ ಅಂತಂದರೆ ಪಿ ಆಫ್ ಎ ಇಂಟು ಎಫ್ ಆಫ್ ಎ ಆಯಿತು. ಬಟ್ ದಟ್ ವಿಲ್ ಬಿ ಈಕ್ವಲ್ ಟು 0. ಯಾಕೆ ಅಂತಂದರೆ ಪಿ ಆಫ್ ಎ ಅನ್ನೋದು ವ್ಯಾಲ್ಯೂ 0. ಹೇಗೆ ಇದು ಪಿ ಆಫ್ ಎ ಅನ್ನುವಂಥದ್ದು 0 ಹೇಗಾಗತ್ತೆ? ಯಾಕೆ ಅಂತಂದರೆ ಇಲ್ಲಿ ಎಫ್ ಆಫ್ ಎ ನಾಟ್ ಈಕ್ವಲ್ ಟು 0 ಅಂತ ತೊಗೊಂಡಿದ್ದೀವಿ ನಾವು, non-zero ಅಲ್ವಾ, non-zero. ಸೊ ಆದರೆ ನಮಗೆ ಗೊತ್ತಿರೋ ಪ್ರಕಾರ
ಎ ಅನ್ನುವಂಥದ್ದು ನಮ್ಗೆ ಹೈಪೋಥೆಸಿಸಲ್ಲಿ ನಾವು ತೊಗೊಂಡಿರೋದು ಇಲ್ಲಿ ಲೀಸ್ಟ್ ಡಿಗ್ರಿ ಇನ್ ಎಫ್ ಆಫ್ ಎಕ್ಸ್ ವಿಚ್ ಈಸ್ ಅ ನಾನ್ ಝೀರೋ ಪಾಲಿನಾಮಿಯಲ್ ಆಫ್ ಲೀಸ್ಟ್ ಡಿಗ್ರಿ ಇನ್ ಎಫ್ ಆಫ್ ಎಕ್ಸ್ ಆ್ಯಂಡ್ ಪಿ ಆಫ್ ಎ ಈಕ್ವಲ್ ಟು ಝೀರೋ ಅಂತ ತೊಗೊಂಡಿದ್ವಿ. ಸೊ ಪಿ ಆಫ್ ಎ ಅನ್ನುವಂಥದ್ದು ಝೀರೋ ಆಯಿತು, ಆವಾಗ ಎಫ್ ಆಫ್ ಎ ಕೂಡ ಝೀರೋ ಆಗೋಯಿತು. ಬಟ್ ಎಫ್ ಆಫ್ ಎ ಝೀರೋ ಅನ್ನುವಂಥದ್ದು ಕಾಂಟ್ರಡಿಕ್ಷನ್ ಟು ಎಫ್ ಆಫ್ ಎ ನಾಟ್ ಈಕ್ವಲ್ ಟು ಝೀರೋ. ಸೊ ಅದಕ್ಕಾಗಿ ಆರ್ ಆಫ್ ಎಕ್ಸ್ ಈಕ್ವಲ್ ಟು ಝೀರೋ ಅನ್ನುವಂಥದ್ದು ನಾಟ್ ಪಾಸಿಬಲ್ ಅಂತ ಆಯಿತು. ಓಕೆ, ದೇರ್ಫೋರ್ ಅವಾಗ ಉಳಿದಿರುವಂಥ ಒಂದೇ ಕಂಡೀಷನ್ ಡಿಗ್ರಿ ಆಫ್ ಆರ್ ಆಫ್ ಎಕ್ಸ್ ಲೆಸ್ ದೆನ್ ಡಿಗ್ರಿ ಆಫ್ ಪಿ ಆಫ್ ಎಕ್ಸ್. ಈಗ ಆರ್ ಆಫ್ ಎಕ್ಸ್ ಅನ್ನುವಂಥದ್ದು ಒಂದು ಪಾಲಿನಾಮಿಯಲ್ ಅಂತ ಕನ್ಸಿಡರ್ ಮಾಡೋಣ. ಅದರೊಳಗಿರುವಂಥ ಎಲ್ಲ ಎಲಿಮೆಂಟ್ಸು ಪಾಲಿನಾಮಿಯಲ್ಲೇ, ಮತ್ತು ನಾವು ಅದರೊಳಗೆ ಏನು ಸ್ಪೆಷಲಾಗಿ ಹೇಳಬೇಕಂತ ಇಲ್ಲ. ಯಾಕೆಂತಂದರೆ ಅದು ಇರೋದೇ ಪಾಲಿನಾಮಿಯಲ್ ರಿಂಗ್ಸಿನ ಎಲಿಮೆಂಟ್ಸು. ಪಾಲಿನಾಮಿಯಲ್ ರಿಂಗ್ಸಿನ ಎಲ್ಲ ಎಲಿಮೆಂಟ್ ಕೂಡ ಪಾಲಿನಾಮಿಯಲ್ಲೇ ಹಾಕ್ಕೊಂಡಿರುತ್ತೆ. ಆರ್ ಆಫ್ ಎಕ್ಸಿನ ಒಂದು ವ್ಯಾಲ್ಯೂನ ತೊಗೊಂಡಿದ್ದೀವಿ ನಾವು. ಅಗೇನ್ ಎಫ್ ಆಫ್ ಎ ಈಕ್ವಲ್ ಟು ಪಿ ಆಫ್ ಎ ಇಂಟು ಕ್ಯೂ ಆಫ್ ಎ ಪ್ಲಸ್ ಆರ್ ಆಫ್ ಎ. ಪಿ ಆಫ್ ಎ ಇಂಟು ಕ್ಯೂ ಆಫ್ ಎ ಅಂತಂದರೆ ಝೀರೋ, ಯಾಕೆಂದರೆ ಪಿ ಆಫ್ ಎ ಈಕ್ವಲ್ ಟು ಝೀರೋ, ಉಳಿದಿರೋದು ಆರ್ ಆಫ್ ಎ. ಅಂದರೆ ಎಫ್ ಆಫ್ ಎ ಈಕ್ವಲ್ ಟು ಆರ್ ಆಫ್ ಎ ಆಯಿತು. ಆರ್ ಆಫ್ ಎ ಅಂತಂದರೆ ಇದು ಆಗಿರೋದಕ್ಕೆ ಎಫ್ ಆಫ್ ಎ ಅಂತಂದ್ರೂ ಕೂಡ ಅದೇ ವ್ಯಾಲ್ಯೂ ಬರುತ್ತೆ. ಆವಾಗ ಏನು ಬಂತು, 1 ಹಿಯರ್ ಎ ಸ್ಕ್ವೇರ್ ಸೊ ಆನ್ ಅಪ್ ಟು ಎ ರೇಸ್ ಟು ಎನ್ ಮೈನಸ್ 1 ಸ್ಪ್ಯಾನ್ಸ್ ಎಫ್ ಆಫ್ ಎ. ಸೊ ಆವಾಗ ಅದು ಏನಾಯಿತು ಅಂತಂದರೆ ನಮಗೆ ಬೇಸಿಸ್ ಅಂತ ಪ್ರೂವ್ ಆದಂಗೆ ಆಗುತ್ತೆ. ಬಟ್ ಬೇಸಿಸ್ ಅಂತ ಪ್ರೂವ್ ಆಗಬೇಕು ಅಂತಂದರೆ ಅದಕ್ಕೆ ನಾವೇನಂತ ಹೇಳ್ತೀವಿ, ಲೀನಿಯರ್ಲಿ ಇಂಡಿಪೆಂಡೆಂಟ್ ಇರಬೇಕು ಅಂತ ಹೇಳ್ತೀವಿ. ಸೊ ಲೀನಿಯರ್ಲಿ ಇಂಡಿಪೆಂಡೆಂಟ್ ಪ್ರಾಪರ್ಟಿಯನ್ನು ನಾವು ಈಗ ಇಲ್ಲಿ ತೋರಿಸ್ತೀವಿ. ಸಪೋಸ್ ದೆರ್ ಆರ್ ಲೀನಿಯರ್ಲಿ ಡಿಪೆಂಡೆಂಟ್ ಕಾಂಟ್ರಡಿಕ್ಷನ್ ಮೆಥಡ್, ದೆನ್ ದೆರ್ ಎಕ್ಸಿಸ್ಟ್ ಗಾಮಾ ಐ ಸಚ್ ದಟ್ ನಾಟ್ ಆಲ್ ಝೀರೋ, ಬಟ್ ಅದ್ರದ್ದು ಕಾಂಬಿನೇಷನ್ ಏನಿದೆ ಗಾಮಾ ನಾಟ್ ಪ್ಲಸ್ ಗಾಮಾ 1 ಇಂಟು ಎ. ಇದು ಎಲ್ಲ ಎಲಿಮೆಂಟ್ ಫಸ್ಟ್ ಗಾಮಾ ನಾಟ್ ಇಂಟು 1, ಅದು ಗಾಮಾ 1 ಇಂಟು ಎ, ಗಾಮಾ 2 ಇಂಟು ಎ ಸ್ಕ್ವೇರ್, ಸೊ ಆನ್ ಅಪ್ ಟು ಗಾಮಾ ಎನ್ ಮೈನಸ್ 1 ರೇಸ್ ಟು ಎನ್ 1 ಇಂಟು ಎ ರೇಸ್ ಟು ಎನ್ ಮೈನಸ್ 1, ಓಕೆ, ಈಕ್ವಲ್ ಟು ಝೀರೋ. ಆ್ಯಂಡ್ ಟಿ ಆಫ್ ಎಕ್ಸ್ ಈಕ್ವಲ್ ಟು ದಿಸ್ ನಾವು ತಗೊಳ್ತಾ ಇದ್ದೀವಿ. ಓಕೆ, ಇಟ್ಸ್ ಅ ನಾನ್ ಝೀರೋ ಪಾಲಿನಾಮಿಯಲ್ ವಿತ್ ಟಿ ಆಫ್ ಎ ಈಕ್ವಲ್ ಟು ಝೀರೋ. ನಾನ್ ಝೀರೋ ಅಂತಂದರೆ ಇಲ್ಲಿ ಪ್ರತಿಯೊಂದು ಟರ್ಮ್ಸು ಝೀರೋ ಆಗಿರಲ್ಲ ಅಂತ ಮೀನಿಂಗ್ ಬರುತ್ತೆ. ಅಗೇನ್ ವಿಚ್ ಈಸ್ ಕಾಂಟ್ರಡಿಕ್ಷನ್ ಟು ದ ಫ್ಯಾಕ್ಟ್ ದಟ್ ಪಿ ಆಫ್ ಎಕ್ಸ್ ಈಸ್ ಸಚ್ ಅ ಪಾಲಿನಾಮಿಯಲ್ ವಿತ್ ಲೀಸ್ಟ್ ಡಿಗ್ರಿ. ಓಕೆ, ದಟ್ ಈಸ್ ನಾಟ್ ಪಾಸಿಬಲ್. ಹೆನ್ಸ್ a1, a square so on up to a raised to n minus 1 are linearly independent and thus forms a basis of f of a. So which is finite extension ಅಂತ ಬಂತು. ಓಕೆ, ನಾನ್ ಝೀರೋ ಪಾಲಿನಾಮಿಯಲ್ ಇದ್ದಾಗ ಪ್ರತಿಯೊಂದು ಟರ್ಮ್ಸು ಸಪ್ರೇಟಾಗಿ ಅಂದರೆ 1, a ಸ್ಕ್ವೇರ್ ಅದು ಯಾವುದು ಝೀರೋ ಆಗಲ್ಲ ಅಂತ ಆಗೋಗುತ್ತೆ, ಗೊತ್ತಾಯ್ತಾ? ಸೊ ಬಟ್ ಹೋಲ್ ಇಕ್ವೇಷನ್ನ ನೀವು ಆ್ಯಡ್ ಮಾಡಿದಾಗ ಅಥವಾ ಒಂದೊಂದು ಫಂಕ್ಷನ್ ಆಗಿ ಬರೆದಾಗ ಮಾತ್ರ ಝೀರೋ ಆಗುತ್ತೆ. ಬಿಟ್ಟರೆ ಅದು ಇಂಡಿಪೆಂಡೆಂಟ್ಲಿ ನಾಟ್ ಆ ಎಲ್ಲ ಟರ್ಮ್ಸು ಝೀರೋ ಆಗಿರೋದಕ್ಕೆ ನಾವು ಈ ಥರ ಒಂದು ಕಾಂಟ್ರಡಿಕ್ಷನನ್ನು ಹೊಂದ್ತಾ ಹೋಗ್ತೀವಿ. ದಿಸ್ ಪ್ರೂವ್ಸ್ ದ ಥಿಯರಮ್. Okay, let us continue in the next class.